ಓಂ ಶಾಂತಿ. ಮುರಳಿಯ ದಿನಾಂಕ 5/11/2023. ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟು 10/3/96. करनहार और करावनहार की स्मृति से कर्मातीत स्थिति का ಅನುಭವ. ಮಾಡುವವನು ಮತ್ತು ಮಾಡಿಸುವವನ ಸ್ಮೃತಿಯಿಂದ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವುದು. आज कल्याणकारी बाप अपने साथी कल्याणकारी बच्चों को देख रहे. सभी बच्चे बहुत ही लगन से प्यार से विश्व कल्याण का कार्य करने में लगे हुए हैं. ಈ ದಿನ ವಿಶ್ವ ಕಲ್ಯಾಣಕಾರಿ ತಂದೆ ತಮ್ಮ ಸಾಥಿ ಕಲ್ಯಾಣಕಾರಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಬಹಳ ಪ್ರೀತಿಯಿಂದ ಲಗನ್ನಿಂದ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿದ್ದಾರೆ. ऐसे साथियों को देख बाप दादा सदा वाह साथी बच्चे वाह यह गीत गाते रहते. आप सभी भी वाह वाह के गीत गाते रहते हो ना. ಇಂತಹ ಸಾಥಿ ಮಕ್ಕಳನ್ನು ನೋಡಿ ಬಾಬೋರು ಸಹ ವಾಹ ಸಾಥಿ ಮಕ್ಕಳೇ ವಾಹ ಎಂದು ಗೀತೆಯನ್ನು ಹಾಡ್ತಾ ಇರ್ತಾರೆ. ತಾವೆಲ್ಲ ಮಕ್ಕಳು ಸಹ ವಾಹ ತಂದೆ ವಾಹ ಎಂಬ ಗೀತೆಯನ್ನು ಹಾಡ್ತಿರಿ ತಾನೆ. आज बाप दादा ने चारों ओर के सेवा की गति देखी, साथ में स्वपुरुषार्थ की भी गति को देखा. ಈ ದಿನ ಬಾಪ್ ದಾದಾರವರು 4 ಕಡೆಯ ಸೇವೆಯ ಗತಿಯನ್ನು ನೋಡಿದರು. ಜೊತೆಗೆ ಮಕ್ಕಳ ಸ್ವಪುರುಷಾರ್ಥದ ಗತಿಯನ್ನು ಸಹ ನೋಡಿದರು. सेवा की गति तीव्र है व स्वपुरुषार्थ की गति तीव्र है. दोनों का बैलेंस है नहीं है तो विश्व परिवर्तन की आत्माओं को व प्रकृति को ब्लेसिंग्स कब मिले. ಬಾಬಾ ಕೇಳ್ತಾ ಇದ್ದಾರೆ, ಸ್ವಪುರುಷಾರ್ಥ ಮತ್ತು ವಿಶ್ವ ಸೇವೆಯ ವೇಗ ಒಂದೇ ಥರ ಇದೆಯೇ? ಎರಡೂ ರೀತಿಯ ಕಾರ್ಯದಲ್ಲಿ ಬ್ಯಾಲೆನ್ಸ್ ಇದೆಯೇ? ಒಂದು ವೇಳೆ ಬ್ಯಾಲೆನ್ಸ್ ಇಲ್ಲ ಅಂದರೆ ವಿಶ್ವ ಪರಿವರ್ತನೆ ಮಾಡುವಂತಹ ಆತ್ಮರಿಂದ ಪ್ರಕೃತಿಗೆ ಮತ್ತು ಇತರ ಆತ್ಮರಿಗೆ ಆಶೀರ್ವಾದ ಹೇಗೆ ಸಿಗುವುದು, ಯಾವಾಗ ಸಿಗುವುದು? क्योंकि बैलेंस जो आप सभी को ब्लेसिंग्स मिली है वह औरों को मिले. ಏಕೆಂದರೆ ಸ್ವಪುರುಷಾರ್ಥ ಮತ್ತು ವಿಶ್ವ ಸೇವೆಯ ಬ್ಯಾಲೆನ್ಸಿಂದ ತಮ್ಮೆಲ್ಲರಿಗೂ ತಂದೆಯ ಆಶೀರ್ವಾದ, ಪರಿವಾರದ ಆಶೀರ್ವಾದ ದೊರೀತಾ ಇದೆ. ಆ ಆಶೀರ್ವಾದ ಅನೇಕರಿಗೆ ನೀವು ಕೊಡಬೇಕಾದರೆ ನಿಮ್ಮ ಸ್ವಪುರುಷಾರ್ಥ ಮತ್ತು ವಿಶ್ವ ಸೇವೆಯ ಕಾರ್ಯದಲ್ಲಿ ಸಮತೋಲತ್ವ ಬರಬೇಕು. अंतर क्यों है? कहलाते हो कर्मयोगी व सिर्फ योगी. कर्मयोगी होना तो सेवा भी कर्म है. कर्म में आते हो, बोलते हो व दृष्टि देते हो, कोर्स कराते हो, म्यूजियम समझाते हो, यह सब श्रेष्ठ कर्म अर्थात सेवा है. ಬಾಬಾ ಹೇಳ್ತಿದ್ದಾರೆ, ನೀವು ನಿಮಗೆ ಕರ್ಮ ಯೋಗಿಗಳು ಅಂತ ಹೇಳ್ಕೋತೀರಿ, ಬರೇ ಯೋಗಿಗಳು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ನಾವು ದೇಹದಲ್ಲಿ ಇರೋ ತನಕನೂ ಕರ್ಮ ಮಾಡ್ತಾನೇ ಇರ್ತೀವಿ. ಸೇವೆ ಮಾಡುವುದು ಒಂದು ಕರ್ಮ, ಮಾತನಾಡುವುದು ಒಂದು ಕರ್ಮ, ದೃಷ್ಟಿ ಕೊಡುವುದು ಒಂದು ಕರ್ಮ, ಕೋರ್ಸ್ ಹೇಳುವುದು, ಸಂಗ್ರಹಾಲಯದ ವಿವರಣೆ ಕೊಡುವುದು
ಇವೆಲ್ಲ ಶ್ರೇಷ್ಠ ಕರ್ಮಗಳಿಗೆ ಸೇವೆ ಅಂತ ಹೇಳಲಾಗ್ತದೆ. यह सब श्रेष्ठ कर्म अर्थात सेवा है. तो कर्मयोगी अर्थात कर्म के समय भी ಯೋಗ का ಬ್ಯಾಲೆನ್ಸ್. ಕರ್ಮಯೋಗಿ ಅಂದರೆ ಕರ್ಮದ ಸಮಯದಲ್ಲೂ ಸಹ ಯೋಗ ಇರಬೇಕು. ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಇರಬೇಕು. ಕರ್ಮ ಮತ್ತು ಯೋಗ ಜೊತೆ ಜೊತೆಗೆ ನಡಿಬೇಕು. लेकिन आप खुद ही कह रहे हो कि बैलेंस कम हो जाता है. इसका कारण क्या है? ಆದರೆ ನೀವೇ ಮಕ್ಕಳು ಹೇಳ್ತಾ ಇದ್ದೀರಿ ಸ್ವಪುರುಷಾರ್ಥ ಮತ್ತು ವಿಶ್ವ ಸೇವೆಯಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೆ ಕಾರಣ ಏನು? आप अच्छी तरह से जानते हो, बहुत पुरानी बात है. बाप दादा ने देखा कि सेवा का कर्म और स्वपुरुषार्थ अर्थात योग युक्त दोनों का बैलेंस रखने के लिए विशेष एक शब्द याद रखो. वह कौन सा? ಬಾಬಾ ಹೇಳ್ತಾರೆ, ಬ್ಯಾಲೆನ್ಸ್ ಕಡಿಮೆ ಆಗೋದಕ್ಕೆ ಒಂದೇ ಕಾರಣ, ತಂದೆ ಮಾಡಿಸುವವನು ಎನ್ನುವಂತಹ ಮಾತನ್ನು ನೀವು ಮರಿತೀರಿ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಸೇವೆಯ ಕರ್ಮ ಮತ್ತು ಸ್ವಪುರುಷಾರ್ಥ ಅಂದರೆ ಯೋಗಯುಕ್ತ ಆಗಿ ಇರುವುದು. ಇದರಲ್ಲಿ ಬ್ಯಾಲೆನ್ಸ್ ಬರಬೇಕಾದರೆ ಏಕ ಶಬ್ದ ಯಾದ್ ರಖೋ, ಬಾಪ್ ಕರಾವನ್ ಹಾರ್ ಹೇ और मैं ಆತ್ಮ ಕರನ್ ಹಾರ್ ಹೂँ. ತಂದೆ ಮಾಡಿಸುವವನು, ನಾನು ನಿಮಿತ್ತ ಮಾತ್ರ ಮಾಡುವವನು ಆಗಿದ್ದೇನೆ ಅಂತ. करन करावनहार यह शब्द आपका बैलेंस बहुत सहज बनाएगा. ಮಾಡೋನು ಮಾಡಿಸೋನು ತಂದೆ ಆಗಿದ್ದಾನೆ ಅಂತ ನೆನಪಿಟ್ಕೊಂಡ್ರೆ ಕರ್ಮ ಮತ್ತು ಯೋಗದಲ್ಲಿ, ಸೇವೆ ಮತ್ತು ಸ್ವಪುರುಷಾರ್ಥದಲ್ಲಿ ಬ್ಯಾಲೆನ್ಸ್ ಸಹಜವಾಗಿ ಬಂದ್ಬಿಡ್ತದೆ. स्वपुरुषार्थ का बैलेंस या गति कम होती है. उसका कारण करनहार के बजाय मैं ही करने वाली हूँ या करने वाला हूँ. करनहार के बजाय अपने को करावनहार समझ लेते हैं. ಸ್ವಪುರುಷಾರ್ಥ ಮತ್ತು ವಿಶ್ವ ಸೇವೆಯಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗಲಿಕ್ಕೆ ಕಾರಣ, ಮಾಡಿಸುವವನು ತಂದೆ ಅನ್ನೋದನ್ನು ಮರೆತು ನಾನೇ ಮಾಡಿಸೋನು, ನಾನೇ ಮಾಡೋನು, ನನ್ನ ಜವಾಬ್ದಾರಿ, ಈ ಥರ ನಿಮಗೆ ನೀವು ಮಾಡಿಸೋರು ಅಂತ ತಿಳ್ಕೊಂಡ್ಬಿಡ್ತೀರಿ. मैं कर रहा हूँ, जो भी जिस प्रकार की भी माया आती है उसका गेट कौन सा है? अपने को करावनहार समझ लेते तो माया सहज रीति से आ जाती है. सबसे अच्छा सहज गेट जानते हो मैं. ಬಾಬಾ ಹೇಳ್ತಾರೆ, ಯಾವಾಗ ನಾನೇ ಮಾಡಿಸೋನು ಅಂತ ತಿಳ್ಕೊತೀರಿ, ಬಾಬೋರ್ನ ಮರಿತೀರಿ, ಆಗ ಆ ಬಾಗಿಲಿನಿಂದ ಮಾಯೆ ನಿಮ್ಮ ಹತ್ತಿರ ಬರ್ತದೆ. ಮಾಯೆಗೆ ಬರಲು ವಿಶೇಷವಾಗಿ ಸಿಕ್ಕಿರುವಂತಹ ಗೇಟ್ ಅಂದರೆ ನಾನು, ನನ್ನದು, ನಾನು ಎಂಬ ಅಭಿಮಾನ. तो यह गेट अभी पूरा बंद नहीं किया है. ऐसा बंद करते हो जो माया सहज खोल देती है और आ जाती है. ನಾನು ಎಂಬ ಗೇಟನ್ನು ಪೂರ್ಣವಾಗಿ ನೀವು ಮುಚ್ಚಿಲ್ಲ. ಯಾವ ಥರ ಮುಚ್ಚಿರ್ತೀರಂದರೆ ಮಾಯೆ ಸಹಜವಾಗಿ ಅದನ್ನು ತೆರೆದು ಬಂದ್ಬಿಡ್ತದೆ. अगर करनहार हूँ तो कराने वाला अवश्य याद आएगा. कर रही हूँ, कर रहा हूँ, लेकिन कराने वाला बाप है.
ನಾನು ಮಾಡಲಿಕ್ಕೆ ಮಾತ್ರ ನಿಮಿತ್ತ. ಮಾಡಿಸುವವನು ಪರಮಾತ್ಮ ತಂದೆ ಆಗಿದ್ದಾನೆ ಅಂತ ನೆನ್ಪಿಟ್ಕೊಂಡ್ರೆ ಬಾಬಾ ಹೇಳ್ತಾರೆ ಬ್ಯಾಲೆನ್ಸ್ ಸಹಜವಾಗಿ ಮಾಡಲಿಕ್ಕಾಗ್ತದೆ. ಬಿನಾ करावनहार के करनहार बन नहीं सकते. ಮಾಡಿಸುವವನು ಇಲ್ಲದೇ ಇದ್ದಾಗ ಮಾಡೋರು ಏನು ಮಾಡಲಿಕ್ಕಾಗ್ತದೆ? ಮಾಡಿಸುವವನ ಆದೇಶದಿಂದ ಅವನ ನೆನಪಿನಿಂದ ನಿಮಿತ್ತ ಮಾತ್ರ ಮಾಡೋರಾಗಬೇಕು. ಅವನ ನೆನಪಿಲ್ಲ ಅಂದರೆ ನಾವು ಸಹ ಏನೂ ಮಾಡಲಿಕ್ಕೆ ಆಗೋದಿಲ್ಲ. डबल रूप से करावनहार की ಸ್ಮೃತಿ ಚಾಯ್. ಹೋಗಲಿ, ನಾನೇ ಮಾಡಿಸೋನು ಅಂತನೂ ತಿಳ್ಕೊಳ್ಳೋದಾದರೆ 2 ಅರ್ಥದಲ್ಲಿ ಈ ಶಬ್ದವನ್ನು ನೆನ್ಪಿಟ್ಕೊಳ್ರಿ. एक बाप करावनहार है और दूसरा मैं आत्मा इन कर्म इंद्रियों द्वारा कर्म कराने वाली हूँ. ಒಂದು ತಂದೆ ಮಾಡಿಸೋರಾಗಿದ್ದಾರೆ, ಎರಡನೇದು ನಾನು ಆತ್ಮ ಈ ಕರ್ಮ ಇಂದ್ರಿಯಗಳ ಮೂಲಕ ಕರ್ಮ ಮಾಡೋನಾಗಿದ್ದೇನೆ. इससे क्या होगा कि कर्म करते भी कर्म के अच्छे या बुरे प्रभाव में नहीं आएंगे. ಇದರಿಂದ ಏನಾಗುವುದು ಅಂದರೆ ಕರ್ಮ ಮಾಡ್ತಿರುವಾಗಲೂ ಆ ಕರ್ಮದ ಒಳ್ಳೆಯ ಅಥವಾ ಕೆಟ್ಟ ಪ್ರಭಾವಕ್ಕೆ ನಾವು ಒಳಗಾಗೋದಿಲ್ಲ. ಇಸ್ಕೋ ಕಹತೆ ಹೇ ಕರ್ಮಾತೀತ ಅವಸ್ಥಾ. ಒಂದು ತಂದೆ ಮಾಡಿಸೋನಾಗಿದ್ದಾನೆ, ಎರಡನೇದು ನಾನು ಆತ್ಮ ಇಂದ್ರಿಯಗಳ ಮಾಲೀಕ ಆಗಿ ಕರ್ಮ ಮಾಡಿಸ್ತಾ ಇದ್ದೀನಿ ಎನ್ನುವ ಭಾವನೆಯಿಂದ ಕರ್ಮ ಮಾಡ್ತಾ ಹೋದರೆ ಕರ್ಮದ ಒಳ್ಳೆಯ ಅಥವಾ ಕೆಟ್ಟ ಪ್ರಭಾವಕ್ಕೆ ನೀವು ಒಳಗಾಗೋದಿಲ್ಲ. ನ್ಯಾರ ಮತ್ತು ಪ್ಯಾರ ಆಗಿ ಕರ್ಮ ಮಾಡ್ತೀರಿ. ಅಂತಹ ಸ್ಥಿತಿಗೆ ಕರ್ಮಾತೀತ ಸ್ಥಿತಿ, ಕರ್ಮಾತೀತ ಅವಸ್ಥೆ ಅಂತ ಹೇಳಲಾಗ್ತದೆ. ಸಬ್ಕಾ ಲಕ್ಷ್ಯ कर्मातीत बनना है ना. थोड़ा थोड़ा कर्म बंधन रहा तो कोई हर्जा नहीं. क्या ऐसे समझते हो? रहना चाहिए या नहीं रहना चाहिए? कर्मातीत बनना है. बाप से प्यार की निशानी है कर्मातीत बनना. तो करावनहार होकर कर्म करो, कराओ. कर्म इंद्रियां आपसे नहीं करावे, लेकिन आप कर्म इंद्रियों से कराओ. ಎಲ್ಲರ ಗುರಿಯಾಗಿದೆ ಕರ್ಮಾತೀತ ಆಗುವುದು. ಸ್ವಲ್ಪ ಸ್ವಲ್ಪನೂ ಕರ್ಮ ಬಂಧನ ಉಳಿಬಾರದು. ಹಾಗಾದರೆ ನೀವು ಮಾಡಿಸುವವನಾಗಿ ತಂದೆ ಯಾವ ಶ್ರೀಮತ ಕೊಡ್ತಾರೋ ಅದರಂತೆ ನೀವು ಕಾರ್ಯ ಮಾಡ್ತಾ ಹೋಗ್ರಿ. ಕರ್ಮ ಇಂದ್ರಿಯಗಳು ನಿಮ್ಮ ಮೇಲೆ ರಾಜ್ಯ ಮಾಡಬಾರದು. ನೀವು ಕರ್ಮ ಇಂದ್ರಿಯಗಳ ಮೇಲೆ ರಾಜ್ಯ ಮಾಡಬೇಕು. ನೀವು ಹೇಳುವ ಹಾಗೆ ನಿಮ್ಮ ಕರ್ಮಗಳು ಆ ಆದೇಶದ ಪಾಲನೆ ಮಾಡಬೇಕು. ಬಿಲ್ಕುಲ್ ಅಪ್ನೆ ಕೋ ನ್ಯಾರಾ ಸಮಜ್ कर्म कराना. यह कॉन्शियसनेस इमर्ज रूप में हो, मर्ज रूप में नहीं. मर्ज रूप में कभी करावनहार के बजाय कर्म इंद्रियों के अर्थात मन बुद्धि संस्कार के वश हो जाते हो. कारण करावनहार मैं आत्मा हूँ, मालिक हूँ, मास्टर सर्वशक्तिवान आत्मा हूँ. यह स्मृति ಮಾಲಿಕ್ಪನ್ ಕಿ ಸ್ಮೃತಿ ದಿಲಾತಿ ಹೈ. ಬಾಬಾ ಹೇಳ್ತಾರೆ, ಒಮ್ಮೊಮ್ಮೆ ನೀವು ಮನಬುದ್ಧಿ ಸಂಸ್ಕಾರದ ಮೂಲಕ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ಮಾಡಿಸುವವನು ನಾನು ವಿಶೇಷ ಆತ್ಮ, ನಾನು ಮಾಲೀಕ ಆತ್ಮ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಇದ್ದೇನೆ ಅನ್ನೋದನ್ನು
ಮರಿತೀರಿ. ಆದರೆ ಈ ಸ್ಮೃತಿ ಇದ್ದಾಗ ನೀವು ಸಹಜವಾಗಿ ಕರ್ಮ ಇಂದ್ರಿಯಗಳಿಗೆ ಮಾಲೀಕ ಆಗಿಬಿಡ್ತೀರಿ. कभी मन आपको चलाता, कभी आप मन को चलाते, इसलिए नेचुरल मनमना भव की स्थिति नहीं रहती. मैं अलग, बिल्कुल और सिर्फ अलग नहीं, मालिक हूँ. बाप को याद करने से मैं बालक हूँ और मैं आत्मा कराने वाली हूँ तो मालिक हूँ. अभी यह अभ्यास अटेंशन में कम है. ಒಮ್ಮೊಮ್ಮೆ ಮನಸ್ಸು ನಿಮ್ಮನ್ನು ನಡೆಸ್ತದೆ, ಒಮ್ಮೊಮ್ಮೆ ನೀವು ಮನಸ್ಸನ್ನು ನಡೆಸ್ತೀರಿ. ಆದರೆ ನ್ಯಾಚುರಲ್ ಆಗಿ ನೀವು ಮಾಲೀಕ ಆಗಿ, ಮನಸ್ಸಿನ ಮಾಲೀಕ ಆಗಿ ನೀವು ಹೇಳುವ ಸಂಕಲ್ಪಗಳನ್ನೇ ಮನಸ್ಸು ಮಾಡಬೇಕು. ಆ ಸ್ಥಿತಿಗೆ ಮನ್ಮನಾಭವ ಸ್ಥಿತಿ ಅಂತ ಹೇಳಲಾಗ್ತದೆ. ಆ ಸ್ಥಿತಿ ಇಲ್ಲ ಅಂದರೆ ಅದು ಮನ್ಮನಾಭವದ ಸ್ಥಿತಿ ಅಲ್ಲ. ನಾನು ದೇಹದಿಂದ ಭಿನ್ನ ಆಗಿದ್ದೇನೆ, ಕರ್ಮೇಂದ್ರಿಯಗಳಿಂದ ಭಿನ್ನ ಆಗಿದ್ದೇನೆ, ಈ ಕರ್ಮ ಇಂದ್ರಿಯಗಳಿಗೆ ಮಾಲೀಕ ಆಗಿದ್ದೇನೆ ಅಂತ ತಿಳ್ಕೊಬೇಕು. ತಂದೆಯನ್ನು ನೆನಪು ಮಾಡುವಾಗ ಬಾಲಕ ಆಗಿ ನೆನಪು ಮಾಡಬೇಕು. ಕಾರ್ಯರೂಪದಲ್ಲಿ ಬರುವಾಗ, ಕರ್ಮಯೋಗಿಯಾಗಿ ಕರ್ಮ ಮಾಡಿಸುವಾಗ ನಾನು ಮಾಲೀಕ ಆಗಿ ಕರ್ಮ ಮಾಡಿಸಬೇಕು. ಈ ಅಭ್ಯಾಸದ ಬಗ್ಗೆ ಗಮನ ಕಡಿಮೆ ಇದೆ. ಸೇವಾ में बहुत अच्छा लगे हुए, लेकिन लक्ष्य क्या है? सेवाधारी बनना या कर्मातीत बनने का है, या दोनों साथ साथ बनेंगे? ये अभ्यास पक्का है. अभी थोड़े समय के लिए यह अभ्यास कर सकते हो. क्या अलग हो सकते हो या ऐसे अटैच हो गए हो जो डिटैच होने में टाइम चाहिए? कितने टाइम में अलग हो सकते हो? 5 मिनट चाहिए, 1 मिनट चाहिए व 1 सेकंड चाहिए? 1 सेकंड में हो सकते हो? ಬಾಬಾ ಕೇಳ್ತಾ ಇದ್ದಾರೆ. ನಿಮ್ಮ ಗುರಿಯಾಗಿದೆ ಕರ್ಮಾತೀತ ಆಗುವುದು, ಬರೇ ಸೇವಾಧಾರಿ ಆಗೋದಲ್ಲ. ಎರಡೂ ಜೊತೆ ಜೊತೆಗೆ ಮಾಡಬೇಕು. ಈಗ ತಂದೆ ಹೇಳಿದ ಕೂಡಲೇ ದೇಹದಿಂದ ಡಿಟ್ಯಾಚ್ ಆಗಿ, ನಿರ್ಲಿಪ್ತ ಆಗಿ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡ್ತೀರಾ? ತಂದೆ ಆದೇಶ ಕೊಟ್ಟ ಕೂಡಲೇ ಕರ್ಮಾತೀತ ಆಗಲಿಕ್ಕೆ 5 ನಿಮಿಷ ಬೇಕೋ, 1 ನಿಮಿಷ ಬೇಕೋ, ಅಥವಾ 1 सेकंड साको? पांडव 1 सेकंड में एकदम अलग हो सकते हो. आत्मा अलग, मालिक और कर्म इंद्रिया कर्मचारी अलग है. यह अभ्यास जब चाहो तब होना चाहिए. ಅಣ್ಣಂದಿರಿಗೆ ಬಾಬೋರ್ ಕೇಳ್ತಾ ಇದ್ದಾರೆ, ದೇಹದಿಂದ ಡಿಟ್ಯಾಚ್ ಆಗಲಿಕ್ಕೆ 1 ಸೆಕೆಂಡ್ ಸಾಕೋ ಅಥವಾ ಹೆಚ್ಚಿನ ಸಮಯ ಬೇಕೋ? ಆತ್ಮ ನೀವು ಕರ್ಮ ಇಂದ್ರಿಯಗಳಿಂದ ಬೇರೆ ಆಗಿದ್ದೀರಿ. ಕರ್ಮ ಇಂದ್ರಿಯಗಳು ನಿಮ್ಮ ಕಾರ್ಯಕರ್ತರು ಎಂದು ತಿಳಿಲಿಕ್ಕೆ ಮತ್ತು ಅದರ ಅನುಭವ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು? अभी अभी 1 सेकंड में न्यारे और बाप के प्यारे बन जाओ. पावरफुल अभ्यास करो. बस मैं हूँ ही न्यारी. यह कर्म इंद्रिया हमारी साथी है, कर्म की साथी है, लेकिन मैं न्यारा और प्यारा हूँ. अभी सेकंड में इस अभ्यास को दोहराओ. ಬಾಬಾ ಹೇಳ್ತಿದ್ದಾರೆ, ಕ್ಷಣದಲ್ಲಿ ಈಗ ನೀವು ಈ ದೇಹದಿಂದ ನಿರ್ಲಿಪ್ತ ಆಗಿ, ತಂದೆಯ ಪ್ರೀತಿ ಪಾತ್ರ ಆಗಿ, ತಂದೆಯ ಹತ್ತಿರ ತಲುಪ್ರಿ. ಕರ್ಮ ಇಂದ್ರಿಯಗಳು ಕರ್ಮ ಮಾಡಲಿಕ್ಕೆ ನಿಮ್ಮ ಸಾಥಿಯಾಗಿದ್ದಾವೆ. ಆದರೆ ನೀವು ಆ ಕರ್ಮ ಇಂದ್ರಿಯಗಳಿಗೆ ಮಾಲೀಕ ಆಗಿದ್ದೀರಿ. ಕರ್ಮ ಇಂದ್ರಿಯಗಳಿಂದ ಯಾವಾಗ ಬೇಕೋ ಆವಾಗ ನೀವು ನಿರ್ಲಿಪ್ತ ಆಗ್ತೀರಿ, ನ್ಯಾರ ಆಗ್ತೀರಿ, ತಂದೆಯ ಪ್ಯಾರ ಆಗ್ತೀರಿ. ಈ ಅಭ್ಯಾಸ
ಕ್ಷಣದಲ್ಲಿ ಈಗ ಮಾಡಿರಿ ಅಂಥೇಳಿ ಬಾಬಾ ಮಕ್ಕಳಿಂದ ಆ ಅಭ್ಯಾಸ ಮಾಡಿಸಿದ್ರು. ಈ ಮನಸ್ಸಿನ ಡ್ರಿಲ್ ಮಾಡಿಸಿದ್ರು. ಸಹಜ ಲಗ್ತಾ ಹೇ ಯಾ ಮುಷ್ಕಿಲ್ ಲಗ್ತಾ ಹೇ. ಡ್ರಿಲ್ ಆದ ನಂತರ ಬಾಬಾ ಕೇಳ್ತಾ ಇದ್ದಾರೆ, ನಿರ್ಲಿಪ್ತ ಆಗುವುದು ಅಥವಾ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವುದು ನಿಮಗೆ ಸಹಜ ಆಗಿತ್ತೋ ಅಥವಾ ಕಷ್ಟ ಆಗಿತ್ತೋ? सहज है तो सारे दिन में कर्म के समय यह स्मृति इमर्ज करो तो कर्मातीत स्थिति का अनुभव सहज करेंगे, क्योंकि सेवा व कर्म को छोड़ नहीं सकते। तपस्या में बैठना यह भी एक कर्म है। बिना कर्म के बिना सेवा के तो रह नहीं सकते, रहना भी नहीं है, क्योंकि समय कम है और ಸೇವಾ ಅಭಿ ಭಿ ಬಹುತ್ है. ಬಾಬಾ ಹೇಳ್ತಾರೆ, ಈ ಅಭ್ಯಾಸ ಇಡೀ ದಿನದಲ್ಲಿ ಆಗಾಗ ಮಾಡ್ತಾ ಇರಿ. ದೇಹದಿಂದ ನಿರ್ಲಿಪ್ತ ಆಗಿ ಕರ್ಮಾತೀತ ಸ್ಥಿತಿಯ ಅಭ್ಯಾಸ ಮಾಡಿರಿ. ಕರ್ಮಾತೀತ ಆಗಬೇಕು ಅಂದರೆ ಕರ್ಮಗಳನ್ನು ಬಿಟ್ಟು ಕೂಡುವುದಲ್ಲ. ದೇಹದಲ್ಲಿ ಇರೋವರೆಗೂ ಕರ್ಮ ಅಂತೂ ಮಾಡಲೇಬೇಕು. ತಪಸ್ಸು ಮಾಡುವುದು ಒಂದು ಕರ್ಮನೇ, ಮಾತನಾಡುವುದು ಒಂದು ಕರ್ಮನೇ, ಉಸಿರಾಡೋದು ಒಂದು ಕರ್ಮನೇ, ಸೇವೆ ಮಾಡುವುದು ಒಂದು ಕರ್ಮ. ಕರ್ಮ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಸೇವಾ ಭಿ ಬಹುತ್ ಹೈ. ಸೇವಾ ಕಿ ರೂಪರೇಖಾ ಬದಲಿ. ಇರೋ ತನಕನೂ ಸೇವೆನೂ ಮಾಡಬೇಕಾಗಿದೆ. ಸೇವೆ ಮಾಡುವುದು ಸಹ ಒಂದು ಶ್ರೇಷ್ಠ ಕರ್ಮ ಆಗಿದೆ. ಸೇವೆ ಜಾಸ್ತಿ ಇದೆ, ಸಮಯ ಕಡಿಮೆ ಇದೆ. ಆದ್ದರಿಂದ ಸೇವೆಯ ರೂಪರೇಖೆ, ರೀತಿ ಪದ್ಧತಿ ಇತ್ತೀಚೆಗೆ ಬದಲಾಗಿದೆ. ಲೇಕಿನ್ ಅಭಿ ಭಿ कोई आत्माओं का उल्हना रहा हुआ है, इसलिए सेवा और स्व पुरुषार्थ दोनों का बैलेंस रखो. ऐसे नहीं सेवा में बहुत बिजी थे इसलिए स्व पुरुषार्थ कम हो गया. ಬಾಬಾ ಹೇಳ್ತಾರೆ, ಸೇವೆ ಸೇವೆ ಅಂಥೇಳಿ ಸ್ವಪುರುಷಾರ್ಥದ ಕಡೆಗೆ ನಿರ್ಲಕ್ಷ್ಯ ಮಾಡಬೇಡಿ. ಸೇವೆ ಮತ್ತು ಸ್ವಪುರುಷಾರ್ಥದಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ. सेवा में स्वपुरुषार्थ का अटेंशन ज़्यादा चाहिए, क्योंकि माया को आने की मार्जिन सेवा में बहुत प्रकार से होती है. ಸೇವೆ ಮಾಡುವಾಗ ಇನ್ನೂ ಸ್ವಪುರುಷಾರ್ಥದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಯಾಕೆ ಅಂದರೆ ಸೇವೆ ಮಾಡುವಾಗಲೇ ಮಾಯೆ ಸಹಜವಾಗಿ ಬಂದ್ಬಿಡ್ತದೆ. ಮಾಯೆಗೆ ಹತ್ತಿರ ಬರಲು ಅವಕಾಶ ಇರ್ತದೆ. नाम सेवा होता है लेकिन है स्वार्थ. अपने को आगे बढ़ाना है लेकिन बढ़ाते हुए बैलेंस को नहीं भूलना, क्योंकि सेवा में ही स्वभाव संबंध का विस्तार होता है और माया चांस भी लेती. ಬಾಬಾ ಹೇಳ್ತಾರೆ, ಸೇವಾ ಕ್ಷೇತ್ರದಲ್ಲಿನೇ ಮಾಯೆ ಅನೇಕ ರೀತಿಯಿಂದ ಬಂದ್ಬಿಡ್ತದೆ. ಸೇವೆ ಮಾಡ್ತಾ ಮಾಡ್ತಾ ಮಕ್ಕಳಲ್ಲಿ ಸ್ವಾರ್ಥ ಬರ್ತದೆ. ತಮ್ಮ ಹೆಸರನ್ನು ಪ್ರಸಿದ್ಧಿ ಮಾಡಬೇಕು, ತಾವೇ ಮುಂದಿರಬೇಕು ಎನ್ನುವಂತಹ ಸ್ವಾರ್ಥ ಅಥವಾ ನನ್ನತನ ಬರ್ತದೆ. ಸೇವೆಯಲ್ಲಿನೇ ಅನೇಕರ ಜೊತೆಗೆ ಸ್ವಭಾವ ಸಂಸ್ಕಾರದ घर्षणेनू नड़ीतदे. थोड़ा सा बैलेंस कम हुआ और माया नया नया रूप धारण कर लेती है. पुराने रूप में नहीं आएगी, नए नए रूप में, नई नई परिस्थिति के रूप में, संपर्क के रूप में आती है. ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ ಆಯಿತು ಅಂದರೆ ಮಾಯೆ ಹೊಸ ಹೊಸ ರೂಪ ಧರಿಸಿ ಬರ್ತದೆ. ಹಳೆ ರೂಪ ಧರಿಸಿ ಬರೋದಿಲ್ಲ, ಹೊಸ ಹೊಸ ರೂಪದಲ್ಲಿ
ಹೊಸ ಹೊಸ ಪರಿಸ್ಥಿತಿಯ ರೂಪದಲ್ಲಿ ಮಾಯೆ ಮಕ್ಕಳ ಹತ್ತಿರ ಬರ್ತದೆ. तो अलग में सेवा को छोड़कर अगर बाप दादा बिठा दे, 1 मास बिठाए, 15 दिन बिठाए, तो क्या कर्मातीत हो जाएंगे? 1 मास दे, बस कुछ नहीं करो, बैठे रहो, तपस्या करो, खाना भी 1 बार बनाओ, बस फिर कर्मातीत बन जाएंगे? नहीं बनेंगे. ಬಾಬಾ ಹೇಳ್ತಾರೆ, ಹೋಗಲಿ ಸೇವಾ ಕ್ಷೇತ್ರದಲ್ಲಿ ಮಾಯೆ ಬರ್ತದೆ ಅಂಥೇಳಿ ಇಡೀ ಸೇವೆನೇ ಬಿಟ್ಟು ಪೂರ್ತಿ 1 ತಿಂಗಳ 15 ದಿನ ನೀವು ತಪಸ್ಸಿಗೆ ಕೂತ್ಕೊಳ್ಳಿ. ಊಟನೂ ಮಾಡಬೇಡ್ರಿ, ಕೆಲಸನೂ ಮಾಡಬೇಡಿ, ಊಟನೂ ಒಂದೇ ಸಲ ಮಾಡಿರಿ. ಅವಾಗಾದರೂ ಕರ್ಮಾತೀತ ಆಗುವುದು ಸಾಧ್ಯ ಆಗ್ತದೇನೋ? ಆಗಲ್ಲ ಅಂತ ಹೇಳ್ತಾರೆ ಬಾಬಾ. अगर बैलेंस का अभ्यास नहीं है तो कितना भी 1 मास तो क्या 2 मास भी बैठ जाओ, लेकिन मन नहीं बैठे, तन बैठ जाएगा. और बिठाना है मन को, ना कि सिर्फ तन को. ಬ್ಯಾಲೆನ್ಸ್ ಮಾಡುವ ಅಭ್ಯಾಸ ಇಲ್ಲದೆ ಹೋದರೆ 1 ತಿಂಗಳ ಕೂತ್ಕೊಳ್ರಿ, 2 ತಿಂಗಳ ಕೂತ್ಕೊಳ್ರಿ, 3 ತಿಂಗಳ ಕೂತ್ಕೊಳ್ರಿ ತಪಸ್ಸಿಗೆ. ಆಗ ದೇಹ ಕೂತ್ಕೊಳ್ತದೆ, ಮನಸ್ಸು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ನಮಗೆ ಬೇಕಾಗಿರೋದು ಮನಸ್ಸಿನ ಮೇಲೆ ನಿಯಂತ್ರಣ. तन के साथ मन को बिठाना, बैठ जाए बस बाप और मैं, दूसरा न कोई. तो 1 मास ऐसी तपस्या कर सकते हो या सेवा याद आएगी? ಬಾಬಾ ಕೇಳ್ತಾರೆ, ನಾನು ಮತ್ತು ತಂದೆ ಮತ್ತಾರೂ ಇಲ್ಲ. ಆ ರೀತಿಯಲ್ಲಿ ನೀವು 1 ತಿಂಗಳ ಒಂದೇ ಸ್ಥಳದಲ್ಲಿ ಕುಳಿತು ತಪಸ್ಸು ಮಾಡಲಿಕ್ಕೆ ಆಗುತ್ತಾ? ಅಥವಾ ತಪಸ್ಸು ಮಾಡ್ತಾ ಮಾಡ್ತಾ ಸೇವೆಯ ನೆನಪು ಬರ್ತದೆ? ಬಾಪ್ ದಾದಾ ವ ಡ್ರಾಮಾ दिखाता रहता है कि दिन प्रतिदिन सेवा बढ़नी ही है, तो कैसे बैठ जाएंगे जो 1 साल पहले आपकी सेवा थी और इस साल जो सेवा की वह बढ़ी है या कम हुई? बढ़ गई है ना. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಮತ್ತು ಈ ನಾಟಕ ನಿಮಗೆ ತೋರಿಸ್ತಾ ಇದೆ ದಿನೇ ದಿನೇ ಹೇಗೆ ಸೇವೆ ಬೆಳೀತಾ ಇದೆ ಅಂತ. ಹಿಂದಿನ ವರ್ಷ ಏನು ಸೇವೆ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿನ ಸೇವೆ ಈ ವರ್ಷದಲ್ಲಿ ಮಾಡಬೇಕಾಗಿದೆ. ನಿಮ್ಮ ಮುಂದೆನೇ ಆ ಸೇವೆ ಕಾಣ್ತಾ ಇದೆ. ನ ಚಾಹತೆ भी सेवा के बंधन में बंधे हुए हो, लेकिन बैलेंस से सेवा का बंधन नहीं ಸಂಬಂಧ ಹೋಗ. ಆದ್ದರಿಂದ ಸೇವೆ ಬಿಟ್ಟು ನಾವು ಒಂದೇ ಸ್ಥಳದಲ್ಲಿ ಕೂತ್ಕೊಳ್ತೀವಂದರೆ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೇವೆ ಮತ್ತು ಸ್ವಪುರುಷಾರ್ಥ 2 ಜೊತೆಗೆ ಮಾಡಿರಿ. ಸೇವೆಯ ಬಂಧನ ನಿಮಗೆ ಬಂಧನ ಆಗಬಾರದು, ಅದು ಸಂಬಂಧ ಆಗಬೇಕು. जैसे लौकिक संबंध में समझते हो, एक है कर्म बंधन और एक है सेवा का संबंध, तो बंधन का अनुभव नहीं होगा, सेवा का स्वीट संबंध है. ಹೇಗೆ ಲೌಕಿಕದಲ್ಲೂ ಸಹ ಬಾಬಾ ಹೇಳ್ತಾರೆ, ಗೃಹಸ್ಥ ಜೀವನದಲ್ಲಿ ಇರೋರಿಗೆ ನಿಮ್ಮ ಪರಿವಾರ ನಿಮ್ಮ ಸಂಬಂಧ ಅನ್ನೋದು ಅದು ಕರ್ಮ ಬಂಧನ ಅಂತ ತಿಳ್ಕೊಬೇಡಿ, ಕರ್ಮ ಸಂಬಂಧ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಹಾಗೆಯೇ ಸೇವೆ ಅನ್ನೋದು ಬಂಧನ ಆಗಬಾರ್ದು, ಆದರೆ ಸೇವೆ ಅನ್ನೋದು ಮಧುರವಾದ ಸಂಬಂಧ ಆಗಬೇಕು. तो क्या अटेंशन देंगे सेवा और ಸ್ವಪುರುಷಾರ್ಥ का ಬ್ಯಾಲೆನ್ಸ್. ಹಾಗಾದರೆ ಯಾವುದರ ಬಗ್ಗೆ ಈಗ ಎಚ್ಚರಿಕೆ ವಹಿಸಬೇಕು? ಸೇವೆ ಮತ್ತು ಸ್ವಪುರುಷಾರ್ಥದಲ್ಲಿ ಬ್ಯಾಲೆನ್ಸ್ ಮಾಡುವುದು. ನಾ सेवा के अति में जाना, बस मेरे को ही करनी है, मैं ही कर सकती हूँ, नहीं.
ಸೇವೆಯ ಒಂದು ಅತಿಯಲ್ಲಿನೂ ಹೋಗಬೇಡಿ. ನಾನೇ ಮಾಡಬೇಕು, ನಾನೇ ಮಾಡಲಿಕ್ಕಾಗುತ್ತೆ, ನನ್ನಿಂದನೇ ಸಾಧ್ಯ ಅಂತಲೂ ತಿಳ್ಕೋಬೇಡಿ. ಕರಾನೆ ವಾಲಾ ಕರಾ ರಹಾ ಹೈ. ಮೈ ನಿಮಿತ್ಯ ಕರನ್ಹಾರ ಹೂँ. ಮಾಡಿಸೋನು ಮಾಡಿಸ್ತಾ ಇದ್ದಾನೆ, ನಾನು ನಿಮಿತ್ಯ ಮಾತ್ರ ಮಾಡೋನಾಗಿದ್ದೇನೆ. तो जिम्मेवारी होते भी थकावट कम हो. ಆ ಥರ ತಿಳ್ಕೊಂಡಾಗ ನಮ್ಮ ಮೇಲೇ ಜವಾಬ್ದಾರಿ ಇದ್ದರೂ ಆಯಾಸದ ಅನುಭವ ಕಡಿಮೆ ಆಗ್ತದೆ. ಕೈ ಬಚ್ಚೆ कहते हैं बहुत सेवा की है ना तो थक गए, ಮಾಥಾ ಭಾರಿ हो गए. ಕೆಲವ್ರು ಹೇಳ್ತಿರ್ತಾರೆ, ನಾವು ಬಹಳಷ್ಟು ಸೇವೆ ಮಾಡಿದ್ದೀವಿ, ಅದಕ್ಕಾಗಿ ನಮ್ಮ ತಲೆ ಭಾರ ಆಗಿದೆ. तो माथा भारी नहीं होगा. और ही करावनहार बाप बहुत अच्छा ಮಸಾಜ್ ಕರೇಗ. ಮಾಡಿಸೋನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ನಿಮ್ಮ ತಲೆಗೆ ಮಸಾಜ್ ಆಗ್ತದೆ. ಬಾಬನೇ ಆ ಥರ ಮಸಾಜ್ ಮಾಡ್ತಾರೆ. और माथा और ही फ्रेश हो जाएगा. थकावट नहीं होगी, ಎನರ್ಜಿ ಎಕ್ಸ್ಟ್ರಾ ಆಯಿಗಿ. ಬಾಬನೇ ಮಾಡಿಸ್ತಾ ಇದ್ದಾನೆ, ನಾನು ನಿಮಿತ್ಯ ಮಾತ್ರ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಾಗ ನಿಮ್ಮ ತಲೆ ಬುದ್ಧಿ ಫ್ರೆಶ್ ಆಗುವುದು. ನಿಮಗೆ ಆಯಾಸದ ಅನುಭವ ಆಗೋದಿಲ್ಲ, ಇನ್ನೂ ಹೆಚ್ಚಿನ ಶಕ್ತಿಯ ಅನುಭವ ಆಗ್ತದೆ. जब साइंस की दवाइयों से शरीर में एनर्जी आ सकती है तो क्या बाप की याद से आत्मा में एनर्जी नहीं आ सकती? और आत्मा में एनर्जी आई तो शरीर में प्रभाव ऑटोमेटिकली पड़ता है. अनुभवी होना, फिर चलते चलते लाइन बदली हो जाती है और पता नहीं पड़ता. ವಿಜ್ಞಾನದ ಔಷಧಿಯಿಂದ ದೇಹಕ್ಕೆ ಶಕ್ತಿ ಕೊಡ್ತಾರೆ. ಹಾಗಾದರೆ ತಂದೆಯ ನೆನಪಿನಿಂದ ಆತ್ಮಕ್ಕೆ ಶಕ್ತಿ ಬರೋದಿಲ್ವಾ? ಅವಶ್ಯವಾಗಿ ಬರ್ತದೆ. ಆತ್ಮಕ್ಕೆ ಶಕ್ತಿ ಬಂದಾಗ ಅದರ ಪ್ರಭಾವ ದೇಹದ ಮೇಲೆ ಕಾಣಿಸ್ತದೆ. ಇದರ ಅನುಭವ ಮಾಡಿದ್ದೀರಿ ತಾನೆ? ಅನುಭವಿ ಆಗಿದ್ದೀರಿ. ಆದರೂ ಸಹ ಒಮ್ಮೊಮ್ಮೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಮಾರ್ಗನೇ ಬದಲಾಯಿಸ್ಕೊಳ್ತೀರಿ, ಲೈನ್ ಬದಲಾಯಿಸ್ಕೊಳ್ತೀರಿ. ಪತಾ ಹಿ ನಹಿ ಪಡತ್, ನಿಮಗೇ ಗೊತ್ತಾಗಲ್ಲ ಯಾವ ಮಾರ್ಗದಿಂದ ಯಾವ ಮಾರ್ಗದ ಕಡೆಗೆ ಹೋಗ್ತಿದ್ದೀನಿ ಅಂತ. ಜಬ್ ಕೋಯಿ ಉದಾಸಿ ಥಕಾವಟ್ ಮಾಥಾ ಭಾರಿ ಹೋತಾ ಹೈ ಫಿರ್ ಹೋಶ್ ಆತಾ ಹೈ ಕ್ಯಾ ಹುವಾ ಕ್ಯೋं हुआ. लेकिन सिर्फ एक शब्द करनहार और करावनहार याद करो. मुश्किल है या सहज है? बोलो हाँ जी. अच्छा. ಯಾವಾಗ ಸುಸ್ತಾಗ್ತೀರಿ, ತಲೆ ಭಾರ ಆಗ್ತದೆ, ಉದಾಸೀನತೆ ಬರ್ತದೆ, ಆಗ ಅಂದ್ಕೊಳ್ತೀರಿ ಇದು ಏನಾಗಿದೆ, ಯಾಕೆ ಆಗಿದೆ ಅಂತ. ಯಾಕೆ ಆಗ್ತದೆ ಅಂದರೆ ಕೇವಲ ಮಾಡೋನು ನಾನು, ಮಾಡಿಸೋನು ತಂದೆ ಅನ್ನೋದನ್ನು ಮರಿತೀರಿ. ಆಗ ಎಲ್ಲವೂ ಕಷ್ಟ ಆಗ್ತದೆ. ಹೌದು ತಾನೆ? अभी 9 लाख प्रजा बनाई है, विदेश में कितने बने? 9 लाख बने हैं. और भारत में कितने बने? नहीं बने. तो आप ही समाप्ति के कांटे को आगे नहीं बढ़ने देते. बैलेंस रखो. डायमंड जुबली है ना, तो खूब सेवा करो, लेकिन बैलेंस रख कर सेवा करो तो प्रजा जल्दी बनेगी, टाइम नहीं लगे. 9 ಲಕ್ಷ ಪ್ರಜೆಗಳನ್ನು ತಯಾರು ಮಾಡಿದ್ದೀರಾ. ವಿದೇಶದ ಮಕ್ಕಳು ನೀವು ತಯಾರು ಮಾಡಿದ್ದೀರಾ, ಭಾರತೀಯರು ನೀವು ಮಾಡಿದ್ದೀರಾ. ಇನ್ನೂ ಮಾಡಿಲ್ಲ ಅಂದರೆ ಸಮಾಪ್ತಿಯ ಮುಳ್ಳನ್ನು ನೀವೇ ತಡೆ ಹಿಡಿದಿದ್ದೀರಿ ಅಂತ
ಅರ್ಥ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಬಹಳಷ್ಟು ಸೇವೆ ಮಾಡಬೇಕು, ತೀವ್ರ ಗತಿಯಿಂದನೂ ಸೇವೆ ಮಾಡಬೇಕು. ಆದರೆ ಸೇವೆಯಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬ್ಯಾಲೆನ್ಸ್ ಇತ್ತು ಅಂದರೆ ಸೇವೆ ಬಹಳ ಬೇಗ ಸಿದ್ಧಿ ಆಗ್ತದೆ. प्रकृति भी थक गई, आत्माएं भी निराश हो गई, और जब निराश होते हैं तो किसको याद करते? भगवान बाप को याद करते। उसका पूरा परिचय न होने के कारण फिर आप देवी देवताओं को ज़्यादा याद करते. ಬಾಬಾ ಹೇಳ್ತಾರೆ, ಪ್ರಕೃತಿಗೂ ಈಗ ಸಾಕಾಗಿದೆ. ಪ್ರಕೃತಿಯು ದಣಿದಿದೆ, ಸುಸ್ತಾಗಿದೆ. ಆತ್ಮರು ಸಹ ನಿರಾಶರಾಗಿದ್ದಾರೆ. ಯಾವಾಗ ಆತ್ಮರು ನಿರಾಶ ಆಗ್ತಾರೆ ಆಗ ಭಗವಂತನನ್ನು ನೆನಪು ಮಾಡ್ತಾರೆ. ಆದರೆ ಅವನ ಪರಿಚಯ ಇಲ್ಲದೇ ಇರುವ ಕಾರಣ ನಂತರ ತಾವು ದೇವಿ ದೇವತೆಗಳಿಗೆ ಅವರು ಹೆಚ್ಚಿನ ರೂಪದಲ್ಲಿ ನೆನಪು ಮಾಡ್ತಾರೆ. तो क्या निराश आत्माओं की पुकार आपको सुनने में नहीं आती? आती है, लेकिन अपने में ही मस्त हो, मर्सीफुल हो ना. बाप को भी क्या कहते? मर्सीफुल. और सब धर्म वाले मर्सी जरूर मांगते, सुख नहीं मांगेंगे, लेकिन मर्सी सबको चाहिए. तो कौन देने वाला है? आप देने वाले हो ना, या लेने वाले हो, लेकर देने वाले हो? दाता के बच्चे हो ना, तो अपने भाई बहनों के ऊपर रहम दिल बनो, और रहम दिल बन सेवा करेंगे तो उसमें निमित्त भाव स्वतः ही होगा. किसी पर भी चाहे कितना भी बुरा हो, लेकिन अगर आपको उस आत्मा के प्रति रहम है तो आपको उसके प्रति कभी भी घृणा, ईर्ष्या या क्रोध की भावना नहीं आएगी. ಬಾಬಾ ಹೇಳ್ತಾರೆ, ನಿರಾಶ ಆತ್ಮರು ತಮ್ಮ ಹತ್ತಿರ ಕ್ಷಮೆ ಕೇಳ್ತಾ ಇದ್ದಾರೆ. ಅವರ ಕರೆ ನಿಮಗೆ ಕೇಳಿಸ್ತಾ ಇದೆಯಾ? ಎಲ್ಲ ಆತ್ಮರು ವರ್ತಮಾನದಲ್ಲಿ ಪರಮಾತ್ಮನ ಹತ್ತಿರ ಕ್ಷಮೆ ಕೇಳ್ತಾರೆ. ದೇವತೆಗಳ ಹತ್ತಿರ ದಯೆ ಅಥವಾ ಕ್ಷಮೆಯನ್ನು ಕೇಳ್ತಾರೆ. ಎಲ್ಲ ಧರ್ಮದವರು ಸಹ ಕ್ಷಮೆ ಮತ್ತು ದಯೆಯನ್ನು ಕೇಳ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಎಲ್ಲ ಆತ್ಮರ ಬಗ್ಗೆನೂ ದಯಾಭಾವನೆ ಇರಬೇಕು, ಕ್ಷಮಾಭಾವನೆ ಇರಬೇಕು. ಆತ್ಮರು ಎಂಥವರೇ ಇರಬಹುದು, ಕೆಟ್ಟವರೇ ಇರಬಹುದು. ನಿಮ್ಮಲ್ಲಿ ದಯಾದೃಷ್ಟಿ ಇತ್ತು ಅಂದರೆ ಆ ಆತ್ಮರ ಬಗ್ಗೆ ನಿಮ್ಮಲ್ಲಿ ಈರ್ಷೆ, ಕ್ರೋಧ, ತಿರಸ್ಕಾರದ ಭಾವನೆ ಇರೋದಿಲ್ಲ. रहम की भावना सहज निमित्त भाव इमर्ज कर देती. मतलब का रहम नहीं, ಸಚ್ಚಾ ರಹಮ್. ದಯಾ ಭಾವನೆ ನಿಮ್ಮಲ್ಲಿ ಇತ್ತು ಅಂದರೆ ನಿಮಿತ್ಯ ಭಾವನೆಯು ಸಹ ಸಹಜವಾಗಿ ನಿಮ್ಮಲ್ಲಿ ಬರ್ತದೆ. ಸ್ವಾರ್ಥದ ದಯೆ ಅಲ್ಲ, ನಿಜವಾದ ದಯೆ ಭಕ್ತರ ಮೇಲೆ, ನಿರಾಶ ಆತ್ಮರ ಮೇಲೆ ನಿಮಗೆ ಬರಬೇಕು. मतलब का रहम भी होता है, किसी आत्मा के प्रति अंदर लगाव होता है और समझते हैं रहम पड़ रहा है तो वह मतलब का रहम है, सच्चा रहम नहीं. सच्चे रहम में कोई लगाव नहीं, कोई देह भान नहीं. आत्मा आत्मा पर रहम कर रही. ಕೆಲವೊಮ್ಮೆ ಒಳಗೆ ಒಬ್ಬರ ಬಗ್ಗೆ ಆಸಕ್ತಿ ಇರ್ತದೆ, ಸೆಳೆತ ಇರ್ತದೆ. ಅವರ ಮೇಲೆ ದಯೆ ತೋರಿಸುವುದು ಅದು ಸ್ವಾರ್ಥದ ದಯೆ ಆಗಿರ್ತದೆ. ಬಾಬಾ ಹೇಳ್ತಾರೆ, ಯಾವ ಆತ್ಮದ ಬಗ್ಗೆ ವಿಶೇಷವಾದ ಸೆಳೆತ ನಿಮ್ಮಲ್ಲಿ ಇರಬಾರದು. ಆತ್ಮ ಆಗಿ ಆತ್ಮರ ಮೇಲೆ ದಯೆ ತೋರಿಸಬೇಕು. देह अभिमान व देह के किसी भी आकर्षण का नाम निशान नहीं. कोई का लगाव बॉडी से होता है और कोई का लगाव गुणों से, विशेषता से भी होता है.
लेकिन विशेषता व गुण देने वाला कौन है? आत्मा तो फिर भी कितनी भी बड़ी हो, लेकिन बाप से लेने वाली है, लेवता है, अपना नहीं है, बाप ने दिया। तो क्यों नहीं डायरेक्ट दाता से लो। इसलिए कहा कि स्वार्थ का रहम नहीं। ಬಾಬಾ ಹೇಳ್ತಾರೆ, ಒಬ್ಬರ ದೇಹದ ಬಗ್ಗೆ ಆಕರ್ಷಣೆ ಇತ್ತು, ಇನ್ನೊಬ್ಬರ ಗುಣಗಳ ಬಗ್ಗೆ ವಿಶೇಷತೆಯ ಬಗ್ಗೆ ಆಕರ್ಷಣೆ ಇತ್ತು ಅಂದರೆ ಅದು ದೇಹದ ಅಭಿಮಾನ ಆಗ್ತದೆ. ಆ ಒಂದು ಗುಣ ನೋಡಿ, ವಿಶೇಷತೆ ನೋಡಿ, ಅವರ ದೇಹದ ನಾಮ ರೂಪ ನೋಡಿ ನೀವು ದಯೆ ತೋರಿಸಿದರೆ ಅದು ಸ್ವಾರ್ಥ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಗುಣಗಳನ್ನು, ವಿಶೇಷತೆಗಳನ್ನು ಕೊಟ್ಟವನು ಬಾಬಾನೇ. ಆದ್ದರಿಂದ ನಮ್ಮ ಸೆಳೆತ, ನಮ್ಮ ಆಕರ್ಷಣೆ, ನಮ್ಮ ಬುದ್ಧಿಯ ಯೋಗ ಕೇವಲ ತಂದೆಯ ಜೊತೆಗೆ ಇರಬೇಕು ಮಾತ್ರ, ದೇಹಧಾರಿಗಳ ಜೊತೆಗೆ ಇರಬಾರದು. ನಾವು ಆತ್ಮರು ಎಷ್ಟೇ ದೊಡ್ಡವರಾಗಿದ್ರೂ ತಂದೆಯ ಮುಂದೆ ನಾವು ತಂದೆಯಿಂದ ತಗೊಳ್ಳುವಂಥವರಾಗಿದ್ದೀವಿ ವಿನಃ ನಾವು ಕೊಡುವಂಥವರಲ್ಲ. ಆದ್ದರಿಂದ ನೇರವಾಗಿ ತಂದೆಯಿಂದ ಆ ದಯೆಯನ್ನು, ಆ ಕ್ಷಮೆಯನ್ನು ಪಡ್ಕೊಳ್ಳಿ ಮತ್ತು ಇತರ ಆತ್ಮರಿಗೆ ಅದನ್ನು ಕೊಡ್ತಾ ಹೋಗ್ರಿ. इसलिए कहा स्वार्थ का रहम नहीं। कई बच्चे ऐसे नाज नखरे दिखाते हैं होगा स्वार्थ और कहेंगे मुझे रहम पड़ता है, और कुछ भी नहीं, सिर्फ रहम है। लेकिन चेक करो, क्या निस्वार्थ रहम है या लगाव मुक्त रहम है? कोई अल्पकाल की प्राप्ति के कारण तो रहम नहीं। फिर कहेंगे बहुत अच्छा है, बहुत अच्छी है, इसलिए थोड़ा थोड़ा छुट्टी दे देवे. ಬಾಬಾ ಹೇಳ್ತಾರೆ, ಒಬ್ಬರ ಮೇಲೆ ದಯೆ ತೋರಿಸುವಾಗ ನೋಡ್ಕೊಳ್ಳಿ, ನಾನು ನಿಸ್ವಾರ್ಥವಾಗಿ ಅವ್ರಿಗೆ ಕ್ಷಮಿಸ್ತಾ ಇದ್ದೀನಿ, ದಯೆ ತೋರಿಸ್ತಾ ಇದ್ದೀನೋ, ಅಥವಾ ಒಳಗೆ ನನಗೆ ಅವರ ಮೇಲೆ ಏನಾದರೂ ಆಸಕ್ತಿ, ಆಕರ್ಷಣೆ ಇದೆಯೋ ಅಂತ. फिर कहेंगे बहुत अच्छा है, बहुत अच्छी है, इसलिए थोड़ी थोड़ी छुट्टी दे दे. ಒಮ್ಮೊಮ್ಮೆ ತಮಗೆ ಯಾರು ಬೇಕೋ ಅವರಿಗೆ ಸ್ವಲ್ಪ ಸ್ವಲ್ಪ ಕನ್ಸೆಷನ್ ಕೊಟ್ಬಿಡ್ತಾರೆ, ಯಾರು ಬೇಡ ಅವರಿಗೆ ಬಹಳ ಕಠೋರವಾಗಿ ಅವರ ಜೊತೆಗೆ ನಡೀತಾರೆ. ಇದು ಸಹ ಸ್ವಾರ್ಥ ಆಗಿದೆ ಅಂತ ಹೇಳ್ತಾರೆ ಬಾ. ಒಬ್ಬರ ಮೇಲೆ ದಯೆ ತೋರಿಸೋದು, ಇನ್ನೊಬ್ಬರಿಗೆ ಶಿಕ್ಷೆ ಕೊಡೋದು, ಶಿಕ್ಷೆ ಮಾಡೋದು, ಇದು ಸರಿ ಅಲ್ಲ. अगर कर्मातीत बनना है तो यह सभी रुकावटें जो है बॉडी कॉन्शियस में ले आती है. अच्छा है, लेकिन बनाने वाला कौन है? ಒಬ್ಬರಲ್ಲಿ ನಮಗೆ ವಿಶೇಷತೆ ಕಾಣಿಸ್ತದೆ, ಗುಣ ಕಾಣಿಸ್ತದೆ, ಆಗ ಹೇಳ್ತೀವಿ ಇವರು ಭಾಳ ಒಳ್ಳೆಯವರು. ಆದರೆ ಅವರಿಗೆ ಆ ಒಳ್ಳೆತನ ಕೊಟ್ಟವನು ಯಾರು? अच्छाई भले धारण करो, लेकिन अच्छाई में प्रभावित नहीं हो जाओ. ಆ ಒಳ್ಳೆತನವನ್ನು, ಒಳ್ಳೆಯ ಗುಣವನ್ನು ನೀವು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಿ, ಆದರೆ ಆ ವ್ಯಕ್ತಿಯ ಪ್ರಭಾವದಲ್ಲಿ ಬರಬೇಡಿ. न्यारे और बाप के प्यारे, जो बाप के प्यारे है वह सदा ಸೇಫ್ है. ಜನರಿಂದ, ನಿಮ್ಮ ದೇಹದಿಂದನೂ ನ್ಯಾರ ಆಗ್ರಿ ಮತ್ತು ತಂದೆಗೆ ಪ್ಯಾರ ಆಗ್ರಿ. ಯಾರು ತಂದೆಗೆ ಪ್ಯಾರ ಆಗ್ತಾರೆ, ತಂದೆಯ ಪ್ರೀತಿ ಪಾತ್ರ ಆಗ್ತಾರೆ, ಅವರು ಸದಾ ಸುರಕ್ಷಿತವಾಗಿ ಇರ್ತಾರೆ. समझा? अगर सेवा को बढ़ाते हो और बढ़ाना ही है तो स्थापना को भी नज़दीक लाना है या नहीं? कौन लाएगा? बाप लाएगा या आप लाएंगे? साथी है ना. अकेले बाप भी कुछ नहीं कर सकता सिवाय आप साथी बच्चों के. देखो, बाप को अगर समझाना भी है तो भी शरीर का साथ लेना पड़ता है. बिना शरीर के साथ के
बोल नहीं सकते। चाहे पुरानी गाड़ी हो, चाहे अच्छी हो, लेकिन आधार तो लेना पड़ता है। ಸೇವೆಯಂತೂ ಮಾಡಲೇಬೇಕು, ಬೆಳೆಸಲೇಬೇಕು. ಜೊತೆ ಜೊತೆಗೆ ಸ್ಥಾಪನೆಯ ಕಾರ್ಯವನ್ನು ಸಹ ಮುಗಿಸಬೇಕು. ಹಾಗಾದರೆ ಆ ಸತ್ಯಯುಗವನ್ನು ಸಮೀಪಕ್ಕೆ ತರೋರು ಯಾರು? ನೀವು ತರಬೇಕಾ ಅಥವಾ ಬಾಬಾ ತರ್ತಾರೆ? ಬಾಬಾ ಒಬ್ಬರೇ ಏನೂ ಮಾಡೋದಿಲ್ಲ. ಮಕ್ಕಳ ಸಹಯೋಗ ಇಲ್ಲದೆ ತಂದೆನೂ ಯಾವ ಕೆಲಸನೂ ಮಾಡಲಿಕ್ಕೆ ಆಗೋದಿಲ್ಲ. ಮಾತನಾಡಲಿಕ್ಕೆ ತಂದೆಗೂ ದೇಹ ಬೇಕು. ಅದು ಹಳೇದೇ ಇರಲಿ ಹೊಸದೇ ಇರಲಿ, ದೇಹದ आधार ಬೇಕಾಗ್ತದೆ. बिना आधार के कर नहीं सकता. ब्रह्मा बाप का साथ लिया है ना, तभी तो आप ब्राह्मण बने. ಆಧಾರವಿಲ್ಲದೆ ಆ ನಿರಾಕಾರ ತಂದೆಯು ಏನೂ ಮಾಡೋದಿಲ್ಲ. ಬ್ರಹ್ಮ ತಂದೆಯ ಆಧಾರವನ್ನು ಪಡ್ಕೊಂಡು ಶಿವಬಾಬಾ ನಿಮ್ಮನ್ನು ಹುಟ್ಟಿಸಿದ್ದಾರೆ. ಬ್ರಹ್ಮ ಮುಖದಿಂದ ಹುಟ್ಟಿರುವ ಕಾರಣ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಿ. ಬ್ರಹ್ಮ कुमार कहते हो, शिव कुमार नहीं कहते, क्योंकि निराकार बाप को भी साकार का आधार लेना है, जैसे साकार ब्रह्मा का आधार लिया. अभी भी ब्रह्मा के अव्यक्त फरिश्ते के रूप में आधार लेने के बिना आपकी पालना नहीं कर सकते. ಹೇಗೆ ನಿರಾಕಾರ ತಂದೆ ಸಾಕಾರ ತಂದೆಯ ಆಧಾರವನ್ನು ಪಡ್ಕೊಂಡು ಕೆಲಸ ಮಾಡ್ತಾರೆ. ಬ್ರಹ್ಮ ಬಾಬಾ ಅವ್ಯಕ್ತ ಆದ ನಂತರವೂ ಸಹ ಅವ್ಯಕ್ತ ಮುರಳಿ ನುಡಿಸುವಾಗ ಅವ್ಯಕ್ತ ಬ್ರಹ್ಮ ತಂದೆಯ ಆಧಾರವಿಲ್ಲದೆ ನಿಮಗೆ ಪಾಲನೆ ಕೊಡಲಿಕ್ಕೆ ಆಗೋದಿಲ್ಲ, ಮುರಳಿ ಹೇಳಲಿಕ್ಕೆ ಆಗೋದಿಲ್ಲ. ಚಾಹೆ साकार में लिया, चाहे आकार रूप में लिया, लेकिन आत्मा का आधार साथ लेना ही पड़ता है. ಬ್ರಹ್ಮ ತಂದೆಯ ಆಧಾರವನ್ನು ಸಾಕಾರ ರೂಪದಲ್ಲೂ ಶಿವಬಾಬಾ ತೆಗೆದುಕೊಂಡ್ರು, ಆಕಾರ ರೂಪದಲ್ಲೂ ಸಹ ಅವರ ಆಧಾರ ಹಿಡ್ಕೊಂಡೇ ಪಾತ್ರ ಮಾಡ್ತಿದ್ದಾರೆ. ಹೀಗೆ ಆತ್ಮನ ಆಧಾರ ಇಲ್ಲದೆ ನಿರಾಕಾರ ತಂದೆಯು ಏನೂ ಮಾಡೋದಿಲ್ಲ. वैसे तो ऑलमाइटी अथॉरिटी है. जब जादूगर विनाशी खेल सेकंड में दिखा सकते हैं, तो क्या ऑलमाइटी अथॉरिटी जो चाहे वह नहीं कर सकता? कर सकता है. अभी अभी विनाश को ला सकता है. क्या अकेला ला सकता है? अकेला नहीं कर सकता. चाहे ऑलमाइटी अथॉरिटी भी है, लेकिन आप साथियों के संबंध में बंधा हुआ है. ವಿನಾಶಕಾರಿ ಜಾದು ತೋರಿಸುವಂಥವ್ರು, ತಾತ್ಕಾಲಿಕ ಜಾದು ತೋರಿಸುವಂಥವ್ರು ಕ್ಷಣದಲ್ಲಿ ಏನಿದ್ದಿದ್ದನ್ನು ಏನೋ ಮಾಡಿ ತೋರಿಸ್ತಾರೆ. ಹಾಗಾದರೆ ಶಿವಬಾಬಾ ಆಲ್ಮೈಟಿ ಅಥಾರಿಟಿ, ದೊಡ್ಡ ಜಾದೂಗಾರ, ಇವನಿಂದ ಮಾಡಲಿಕ್ಕಾಗಲ್ವಾ? ಬಾಬಾ ಹೇಳ್ತಾರೆ ಎಲ್ಲವೂ ಮಾಡಲಿಕ್ಕಾಗ್ತದೆ, ಆದರೆ ಸಾಥಿಗಳ ಬಂಧನದಲ್ಲಿ ನಾನು ಬಂಧಿತನಾಗಿದೆ. ನೀವೆಲ್ಲ ನನ್ನ ಮಕ್ಕಳ ಸಂಬಂಧದ ಬಂಧನದಲ್ಲಿ ಬಂಧಿತನಾಗಿದೆ. तो बाप का आप से कितना प्यार है, चाहे कर सकता है लेकिन नहीं कर सकता. ಅವನು ಮನಸ್ಸು ಮಾಡಿದರೆ ಈಗಲೇ ವಿನಾಶ ಮಾಡಬಹುದು, ನಾಳೆನೇ ಸ್ವರ್ಗದ ಸ್ಥಾಪನೆ ಮಾಡ್ಬೋದು. ಆದರೆ ನಿಮ್ಮನ್ನು ಬಿಟ್ಟು ಅವನು ಮಾಡೋದಿಲ್ಲ. ಯಾಕೆ ಅಂದರೆ ನಿಮ್ಮ ಮೇಲೆ ತಂದೆಗೆ ಅತ್ಯಂತ ಪ್ರೀತಿ ಇದೆ. जादू की लकड़ी नहीं घुमा सकता है क्या? लेकिन बाप कहते राज्य अधिकारी कौन बनेगा? क्या बाप बनेगा? आप बनेंगे ना. स्थापना तो कर ले, विनाश भी कर ले, लेकिन राज्य कौन करेगा? बिना आपके काम नहीं चलेगा. इसलिए बाप को आप सभी को कर्मातीत बनाना ही है. ಬಾಬಾ ಹೇಳ್ತಾರೆ, ಬೇಕಂದರೆ ಇವತ್ತೇ ನಾನು ವಿನಾಶನೂ ಮಾಡ್ಬೋದು,
ಸ್ಥಾಪನೆಯೂ ಮಾಡಬಹುದು. ಆದರೆ ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿ ರಾಜ್ಯ ಆಳೋರು ಯಾರು? ರಾಜ್ಯ ಮಾಡೋರಂತೂ ನೀವೇ ಆಗಿದ್ದೀರಿ ತಾನೆ. ಆದ್ದರಿಂದ ನಿಮ್ಮನ್ನು ಬಿಟ್ಟು ನಾನು ಏನೂ ಮಾಡೋದಿಲ್ಲ. ಅದಕ್ಕಾಗಿಯೇ ನಿಮ್ಮನ್ನು ಕರ್ಮಾತೀತ ಮಾಡಿಸ್ಲಿಕ್ಕಾಗಿ ಇಷ್ಟೆಲ್ಲ ನಾನು ಸೇವೆ ಮಾಡ್ತಾ ಇದ್ದೀನಿ. बनना ही है कि बाप ज़बरदस्ती बनाए, बाप को बनाना है और आप सबको बनना ही है. यह है ಸ್ವೀಟ್ ಡ್ರಾಮಾ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಕರ್ಮಾತೀತ ಮಾಡಿಸಬೇಕು, ನೀವು ಕರ್ಮಾತೀತ ಆಗಬೇಕು. ಇದೇ ಮಧುರವಾದಂತಹ ನಾಟಕ ಆಗಿದೆ. ಡ್ರಾಮಾ अच्छा लगता है ना? कभी कभी तंग हो जाते हो क्या? ये क्या बना, यह बदलना चाहिए. सोचते हो? बाप कहते हैं बना बनाया ड्रामा बदल नहीं सकता. रिपीट होना है लेकिन बदल नहीं सकता. ಬಾಬಾ ಹೇಳ್ತಾರೆ, ಈ ನಾಟಕ ನಿಮಗೆ ಇಷ್ಟ ಆಗಿದೆ ತಾನೆ? ಅಥವಾ ಕಷ್ಟ ಬಂದಾಗ ಇದ್ಯಾಕೆ ಈ ಥರ ನಾಟಕ ಮಾಡಲ್ಪಟ್ಟಿದೆ ಅಂತ ಕೇಳ್ತೀರಾ? ಬಾಬಾ ಹೇಳ್ತಾರೆ, ಇದು ಮಾಡಲ್ಪಟ್ಟಂತಹ ನಾಟಕ. ಇದರಲ್ಲಿ ಬದಲಾವಣೆ ಸಾಧ್ಯವಿಲ್ಲ. ಕೇವಲ ಪುನರಾವರ್ತನೆ ಆಗ್ತದೆ ವಿನಃ ಪರಿವರ್ತನೆ ಆಗೋದಿಲ್ಲ. ड्रामा में इस आपके अंतिम जन्म को पावर्स है ड्रामा, लेकिन ड्रामा में इस श्रेष्ठ ब्राह्मण जन्म में बहुत ही पावर्स मिली हुई है. ನಾಟಕದಲ್ಲಿ ಏನಿದೆ ಅಂದರೆ, ತಾವೆಲ್ಲ ಮಕ್ಕಳಿಗೆ ಈ ಕೊನೆ ಜನ್ಮದಲ್ಲಿ ವಿಶೇಷವಾದ ಶಕ್ತಿಗಳು ಸಿಕ್ಕಿವೆ. ಇರೋದೇನೋ ನಾಟಕನೇ, ಆದರೆ ಈ ನಾಟಕದಲ್ಲಿ ನೀವೆಲ್ಲ ಶ್ರೇಷ್ಠ ಬ್ರಾಹ್ಮಣರ ಪಾತ್ರ ವಿಶೇಷ ಆಗಿದೆ. ಬ್ರಾಹ್ಮಣ ಜನ್ಮದಲ್ಲಿ ನಿಮಗೆ ಸರ್ವಶಕ್ತಿವಂತ ತಂದೆಯಿಂದ ಅನೇಕ ಶಕ್ತಿಗಳು ಸಿಕ್ಕಿವೆ. बाप ने विल किया इसलिए विल पावर है, तो कौन सा शब्द याद रखेंगे? ಸರ್ವಶಕ್ತಿವಂತ ತಮ್ಮ ಎಲ್ಲ ಶಕ್ತಿಗಳನ್ನು ಮಕ್ಕಳಿಗೆ ಕೊಟ್ಬಿಟ್ಟಿದ್ದಾರೆ, ವಿಲ್ ಮಾಡಿದ್ದಾರೆ. ಆದ್ದರಿಂದ ಯಾವ ಶಬ್ದವನ್ನು ನೆನ್ಪಿಟ್ಕೊಳ್ತೀರಿ? करन करावन हार. पक्का है या प्लेन में जाते जाते भूल जाएंगे? ಸದಾ ಮಾಡೋನು ಮಾಡಿಸೋನು ತಂದೆ ಆಗಿದ್ದಾನೆ ಎನ್ನುವ ಶಬ್ದ ನೆನ್ಪಿಟ್ಕೊಳ್ಳಿ. ಈ ಶಬ್ದ ಪಕ್ಕಾ ಪ್ರಿಂಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಅಥವಾ ವಿಮಾನದಲ್ಲಿ ನಿಮ್ಮ ದೇಶಕ್ಕೆ ಹೋಗ್ತಾ ಮರಿತೀರಾ? ಮರಿಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಭಿ ಫಿರ್ ಸೆ ಅಪ್ನೆ ಕೋ ಶರೀರ್ ಕೆ ಬಂಧನ್ ಸೆ न्यारा कर्मातीत स्टेज कर्म करा रहे लेकिन न्यारा, देख रहे बात कर रहे लेकिन न्यारा. मालिक और बाप द्वारा निमित्त आत्मा इस स्मृति से फिर से मन और बुद्धि को स्थित करो. ಮತ್ತೆ ಬಾಬಾ ಮಕ್ಕಳಿಂದ ಡ್ರಿಲ್ ಮಾಡಿಸಿದ್ರು. ತಕ್ಷಣ ಈ ಕ್ಷಣದಲ್ಲಿ ದೇಹದ ಬಂಧನದಿಂದ ನಿರ್ಲಿಪ್ತ ಆಗ್ರಿ. ಕರ್ಮ ಮಾಡಿಸ್ತಾ ಇದ್ದೀರಿ, ಮಾತಾಡ್ತಿದ್ದೀರಿ, ನೋಡ್ತಿದ್ದೀರಿ, ಆದರೆ ನ್ಯಾರ ಆಗಿ ಮಾಲೀಕ ತಂದೆಯ ಮೂಲಕ ಕೊಟ್ಟ ಆದೇಶದ ಪ್ರಕಾರ ಕಾರ್ಯ ಮಾಡಲಿಕ್ಕೆ ನಿಮಿತ್ತ ಆತ್ಮ ಆಗಿದ್ದೇನೆ ಎಂಬ ಸ್ಮೃತಿಯಿಂದ ಮನಸ್ಸು ಹಾಗೂ ಬುದ್ಧಿಯನ್ನು ಏಕಾಗ್ರತೆಯಿಂದ ತಂದೆಯ ಮೇಲೆ ಸ್ಥಿತ ಮಾಡಿರಿ, ಏಕಾಗ್ರಗೊಳಿಸಿರಿ. अच्छा, चारों ओर के सदा सेवा के उमंग उत्साह में रहने वाले सेवाधारी आत्माएं सदा स्वपुरुषार्थ और सेवा दोनों का बैलेंस रखने वाली ब्लिसफुल आत्माएं, निस्वार्थ रहम दिल बन सर्व आत्माओं प्रति सच्चा रहम करने वाली विशेष आत्माएं सदा सेकंड में अपने को कर्म बंधन व अनेक रॉयल बंधनों से
मुक्त करने वाले तीव्र पुरुषार्थी आत्माओं को बाप दादा का याद प्यार और नमस्ते। ನಾಲ್ಕು ಕಡೆಯ ಸೇವೆಯ ಉಮಂಗ ಉತ್ಸಾಹದಲ್ಲಿ ಇರುವಂತಹ ಸೇವಾಧಾರಿ ಆತ್ಮರಿಗೆ ಸ್ವಪುರುಷಾರ್ಥ ಮತ್ತು ಸೇವೆಯಲ್ಲಿ ಬ್ಯಾಲೆನ್ಸ್ ಮಾಡಿ ಸದಾ ಖುಷಿಯಲ್ಲಿ ಇರುವಂತಹ ಆತ್ಮರಿಗೆ ಸದಾ ನಿಸ್ವಾರ್ಥ ಭಾವನೆಯಿಂದ ದಯೆ ತೋರಿಸುವಂತಹ ವಿಶೇಷ ಆತ್ಮರಿಗೆ ಕ್ಷಣದಲ್ಲಿ ತಮ್ಮ ಕರ್ಮ ಬಂಧನ ಅಥವಾ ರಾಯಲ್ ಬಂಧನಗಳಿಂದ ಮುಕ್ತ ಆಗಿ ತೀವ್ರ ಪುರುಷಾರ್ಥಿ ಆಗುವಂತಹ ಆತ್ಮರಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ। वरदान। आज्ञाकारी बन बाप की मदद व दुआओं का अनुभव करने वाले सफलता मूर्त भव। ಆಜ್ಞಾಕಾರಿಯಾಗಿ ತಂದೆಯ ಸಹಯೋಗ ಮತ್ತು ಆಶೀರ್ವಾದದ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಆಗಿರಿ। बाप की आज्ञा है मुझ एक को याद करो। एक बाप ही संसार है, इसलिए दिल में सिवाय बाप के और कुछ भी समाया हुआ न हो। एक मत, एक बल, एक भरोसा। जहाँ एक है वहाँ हर कार्य में सफलता है। उनके लिए कोई भी परिस्थिति को पार करना सहज है। आज्ञा पालन करने वाले बच्चों को बाप की दुआएं मिलती है, इसलिए मुश्किल भी सहज हो जाता है। ತಂದೆಯ ಆಜ್ಞೆ ಆಗಿದೆ ನನ್ನೊಬ್ಬನನ್ನೇ ನೆನಪು ಮಾಡ್ರಿ। ತಂದೆಯೇ ನಿಮ್ಮ ಸಂಸಾರ, ಆದ್ದರಿಂದ ಹೃದಯದಲ್ಲಿ ಸದಾ ತಂದೆ ಸಮಾವೇಶ ಆಗಿರಬೇಕು। ಒಬ್ಬನ ಮತದಿಂದ ಒಬ್ಬನಿಂದನೇ ಶಕ್ತಿ ಪಡೆದು ಒಬ್ಬನ ಮೇಲೆ ಭರವಸೆ ಇಟ್ಟು ಪ್ರತಿಯೊಂದು ಕಾರ್ಯ ಮಾಡಿದಾಗ ಆ ಕಾರ್ಯದಲ್ಲಿ ಸದಾ ಸಫಲತೆ ಸಿಗುವುದು। ಅಂಥ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಬಂದರೂ ದಾಟಿ ಹೋಗುವುದು ಸಹಜ ಆಗ್ತದೆ। ಆಜ್ಞೆಯ ಪಾಲನೆ ಮಾಡುವಂಥ ಮಕ್ಕಳಿಗೆ ತಂದೆಯಿಂದ ಆಶೀರ್ವಾದವೂ ಸಹ सहजवागी सिक्तदे। अच्छा श्लोगन। नए ब्राह्मण जीवन की स्मृति में रहो तो कोई भी पुराना संस्कार इमर्ज नहीं हो सकता। ಹೊಸ ಬ್ರಾಹ್ಮಣ ಜೀವನದ ಸ್ಮೃತಿಯಲ್ಲಿ ಸದಾ ಕಾಲಕ್ಕೂ ಇದ್ದರೆ ಯಾವುದೇ ಹಳೆ ಸಂಸ್ಕಾರ ನಿಮ್ಮಲ್ಲಿ ಇಮರ್ಜ್ ಆಗೋದಿಲ್ಲ। विश्वेश्वरने